ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು ಕೇಳ್ತಾ ಇರೋ ಪ್ರಶ್ನೆಗೆ ಆನ್ಸರ್ ಈ ವಿಡಿಯೋದಲ್ಲಿ ಇರುತ್ತೆ ಫ್ರೆಂಡ್ಸ್. ಅದೇನಪ್ಪ ಪ್ರಶ್ನೆ ಅಂತಂದರೆ, ಎಲ್ಲ ಅಂಗನವಾಡಿ ವರ್ಕರ್ಸ್ಗೆ ಆಲ್ರೆಡಿ ನಮ್ಮ ಸರ್ಕಾರ ತಿಳಿಸಿದೆ ಅಲ್ವಾ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ, 10th ಪಾಸ್ ಆದವ್ರನ್ನ ತಗೊಳ್ಳೋದಿಲ್ಲ, PUC ಡಿಗ್ರಿ ಪಾಸ್ ಆದವ್ರು ತುಂಬ ಜನನೇ ಇದ್ದಾರೆ ಅಂಗನವಾಡಿ ಫೀಲ್ಡಲ್ಲಿ. ಸೊ ಅವ್ರನ್ನೇ ನಾವು ಟ್ರೈನಿಂಗ್ ಕೊಟ್ಬಿಟ್ಟು LKG UKG ಟೀಚಿಂಗ್ಗೆ ತಗೋತೀವಿ ಅಂತ ಹೇಳಿದಾರಲ್ವ. ಸೊ ಹೀಗಾಗಿ ಇನ್ನು ಹಾಗಾದರೆ 10th ಪಾಸ್ ಆದವರು ಅಂಗನವಾಡಿ ಕಾರ್ಯಕರ್ತರ ಜಾಬಲ್ಲಿ ಇದ್ದಾರೆ. ಸೊ ಅವ್ರ ಕತೆ ಏನು, ನಮ್ಮ ಸರ್ಕಾರ ಏನಂತ ತಿಳಿಸಿದೆ, ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ. ಸೊ ಹೀಗಾಗಿ ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ವಿಡಿಯೋನ ನೋಡಿ. ಯಾರು ಮಧ್ಯದಲ್ಲಿ ಸ್ಕಿಪ್ ಮಾಡೋದಲ್ಲಿ ಓಡಿಸ್ಕೊಂಡು ನೋಡೋದಲ್ಲಿ ಮಾಡಬೇಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಅರ್ಥ ಆಗೋದಿಲ್ಲ. ಆಮೇಲೆ ನೀವು ಅರ್ಧಂಬರ್ಧ ನೋಡಿಬಿಟ್ಟು ಕಮೆಂಟ್ ಹಾಕ್ಬಿಡ್ತೀರ. ಸೊ ಹೀಗಾಗಿ ಕಂಪ್ಲೀಟ್ ಮಾಹಿತಿನ ನೋಡಿ ಫ್ರೆಂಡ್ಸ್, ಸರಿನಾ. ನಾನು ಆಲ್ರೆಡಿ ನಿಮಗೆ ಕನ್ಫರ್ಮೇಷನ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ, ಆದ್ರೂ ಸುಮಾರು ಜನ ಕೇಳ್ತಾ ಇದ್ದೀರಾ ಅಂದ್ಬಿಟ್ಟು ಇದೊಂದು ವಿಡಿಯೋ ಆಗಿರುತ್ತೆ. ಸೊ ಇದೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಅಂಗನವಾಡಿ ಕಾರ್ಯಕರ್ತರು ಹಾಗೆ ಸಹಾಯಕಿಯರು 10th ಪಾಸ್ ಆಗಿ ಕೂಡ ಟೀಚರ್ ಜಾಬ್ ಮಾಡ್ತಿರ್ತಾರೆ. ಅವ್ರ ಕತೆ ಏನು ಅಂತ ಕೇಳ್ತಾ ಇದ್ರಿ ಅಲ್ವಾ. ಇನ್ನು ಸರ್ಕಾರದಿಂದ ಇವ್ರಿಗೆಲ್ಲ ತೆಗೆದು ಬಿಡ್ತಾರೆ ಅಂತಲೂ ಕೆಲವು ಕಡೆ ಊಹಾಪೋಹಗಳು ಹರಿದಾಡ್ತಿದೆ. ಬೇರೆ ಒಂದು ಚಾನಲ್ಗಳಲ್ಲೂ ನಾನು ನೋಡಿದೆ ಕೆಲವೊಂದು ಕಡೆ ಎಲ್ಲ. ಅದಕ್ಕೇ ಕ್ಲಿಯರಾಗಿ ಒಂದು ವಿಡಿಯೋ ಇರಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಆಗಿರುತ್ತೆ. ಏನಂತಂದರೆ, ಅಂಗನವಾಡಿಯಲ್ಲಿ ಇಷ್ಟು ದಿವಸ ಯಾರ್ಯಾರು 10th ಪಾಸ್ ಆಗಿಬಿಟ್ಟು ವರ್ಕ್ನ ಮಾಡ್ತಾಯಿದ್ರು ಅವ್ರನ್ನೆಲ್ಲ ತೆಗಿತಾರೆ. ಇನ್ನು PUC ಪಾಸ್ ಆದರೆ, ಡಿಗ್ರಿ ಪಾಸ್ ಆದರೆ ಅಷ್ಟೇ ಅಂಗನವಾಡಿ ಜಾಬಲ್ಲಿ ಇರ್ತಾರೆ. ಯಾಕಂದರೆ LKG UKG ಟೀಚಿಂಗ್ ಮಾಡಬೇಕು ಅಂತೆಲ್ಲ ಈ ಥರ ಇತ್ತು. ಸೊ ಹೀಗಾಗಿ ಅದೆಲ್ಲ ಫೇಕ್ ನ್ಯೂಸ್ ಅಂತಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಸರಿನಾ. ನೀವು 10th ಪಾಸ್ ಆಗಿ ನೀವು ಏನೇ ಒಂದು ಪಾಸ್ಔಟ್ ಆಗಿಬಿಟ್ಟು ನೀವು ಅಂಗನವಾಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀರಾ ಅಂತಂದರೆ ನಿಮ್ಗೆ ಯಾರಿಗೂ ಜಾಬಿಂದ ತೆಗಿಯೋದಿಲ್ಲ. ಮೊದಲನೇ ಪಾಯಿಂಟು ಖುದ್ದಾಗಿ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್, ಸರಿನಾ. ಇವಾಗ ನಿಜ ಅದು ಏನಂದರೆ, LKG UKG ಟೀಚಿಂಗ್ಗೆ PUC ಪಾಸ್ ಆಗಿರಬೇಕು, ಡಿಗ್ರಿ ಪಾಸ್ ಆಗಿರಬೇಕು, ಆ ಥರದವರು ತುಂಬಾ ಇದ್ದಾರೆ ನಮ್ಮ ಇಲಾಖೆಯಲ್ಲಿ. ಅವ್ರನ್ನ ಫೈಂಡ್ ಔಟ್ ಮಾಡಿಬಿಟ್ಟು ಅವ್ರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರನ್ನ ನಾವು LKG UKG ಟೀಚಿಂಗ್ಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ನಿಜ. ಆದರೆ 10th ಪಾಸ್ ಆದವ್ರು ಕಾರ್ಯನಿರ್ವಹಿಸ್ತಾ ಇರೋರಿಗೆಲ್ಲ ತೆಗಿತೀವಿ ಅನ್ನೋದು ಸುಳ್ಳುದ ಮಾಹಿತಿ. ಸೊ ಯಾರೂ ತೆಗಿಯೋದಿಲ್ಲ. ಅವರು ಇವಾಗ ಹೇಳಿದಾರಲ್ವ, ಈಗ ಆಲ್ರೆಡಿ ಬೆಂಗಳೂರು ನಗರದಲ್ಲಿ 250 ಅಂಗನವಾಡಿಗಳಲ್ಲಿ LKG UKGನ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಜಿಲ್ಲೆಯಲ್ಲೆಲ್ಲ ಯಾವಾಗ LKG UKGನ ಓಪನ್ ಆಗುತ್ತೆ ಅಂತಲೂ ಕೇಳ್ತಾ ಇದ್ದೀರಿ. ಅದಕ್ಕೆಲ್ಲ ಸೌಲಭ್ಯ ಬೇಕು ಫ್ರೆಂಡ್ಸ್, ಸರಿನಾ. ಏನಂದರೆ, ಮಕ್ಕಳಿಗೆ LKGಗೆ ಒಂದು ರೂಮು, UKGಗೆ ಒಂದು ರೂಮು, ಅವರಿಗೆ ಟಾಯ್ಲೆಟ್ ಆಗಲಿ, ಒಂದು ಕಿಚನ್ ಆಗಲಿ, ಅವರಿಗೆ ಒಂದು ಕಾಂಪೌಂಡ್ ರೀತಿ ಈ ಥರ ಎಲ್ಲ ಒಂದು ಫೆಸಿಲಿಟಿ, ಮೂಲಭೂತ ಸೌಕರ್ಯ ಇರಬೇಕಲ್ವ ಎಲ್ಲನೂ. ಆ ಥರ ನೋಡಿಕೊಂಡು ಹಂತವಾಗಿ ಆ ಥರ ಎಲ್ಲೆಲ್ಲಿದೆ ಅಲ್ಲೆಲ್ಲ LKG UKGನ ಆಲ್ರೆಡಿ ಸ್ಟಾರ್ಟ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಹಂತವಾಗಿ. ಆದರೆ ಎಲ್ಲ ಮೂಲಭೂತ ಸೌಕರ್ಯ ಎಲ್ಲಿದೆ ಅಂತ ನೋಡ್ತಾ ಇದ್ದಾರೆ. ಇಲ್ಲದೆ ಇರೋ ಕಡೆ ಎಲ್ಲ ಇವಾಗ ಮತ್ತೆ ಮೂಲಭೂತ ಸೌಕರ್ಯಗಳೆಲ್ಲ ಸಿಗಬೇಕು ಮಕ್ಕಳಿಗೆ ಅನ್ನೋ ಕಾರಣಕ್ಕೆ ಯಾವ್ಯಾವ ಅಂಗನವಾಡಿಯಲ್ಲಿ ಇಲ್ಲ ಅಲ್ಲೆಲ್ಲ ಇವಾಗ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಹಂತವಾಗಿ ಎಲ್ಲ ಕಡೆನೂ LKG UKGನ ಓಪನ್ ಆಗುತ್ತೆ. ನಿಮ್ಮ ಎಲ್ಲ ಪ್ರಶ್ನೆಗೂ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಹಾಗೆ ಇನ್ನು ಸ್ಯಾಲ್ರಿ ಬಗ್ಗೆನೂ ಕೇಳ್ತಾ ಇದ್ರಿ, ಅದ್ರ ಬಗ್ಗೆನೂ ತುಂಬಾ ದೃಢವಾಗಿ ಕ್ರಮ ತಗೊಂಡು ಹೇಳಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಆಲ್ರೆಡಿ ಹೇಳಿದ್ದಾರೆ. ಆದಷ್ಟು ಬೇಗನೆ ಮೀಡಿಯಾ ಮುಂದೆನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ತಿಳಿಸ್ಕೊಟ್ಟಿದ್ದಾರೆ. ಆದಷ್ಟು ಬೇಗ ಇನ್ನೊಂದು 2-3 ದಿವಸದಲ್ಲಿ ಎಲ್ಲರಿಗೂ ಸಂಬಳ ತಲುಪುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೆಲವೊಬ್ರು ತಲುಪುತ್ತೆ ಅಂತಲೂ ಕಮೆಂಟ್ ಹಾಕ್ತಾರೆ, ತಲುಪಿಲ್ಲ ಅಂತಲೂ ಹಾಕ್ತಾರೆ. ಸೊ ಈ ಯಾರ್ಯಾರಿಗೆ ಇನ್ನೂ 3 ತಿಂಗಳಿಂದ ಸಂಬಳನೇ ಬಂದಿಲ್ಲ, ಅವ್ರಿಗೆ ಇನ್ನೂ ಬಂದಿದೆಯೋ ಇಲ್ವೋ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ, ನಮಗೂ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಎಲ್ಲ ಜಿಲ್ಲೆಯಲ್ಲೂ ಅಂಗನವಾಡಿ ಜಾಬ್ ವೇಕೆನ್ಸಿ ಎಲ್ಲೆಲ್ಲಿ ಖಾಲಿ ಇದೆ ಅಲ್ಲಲ್ಲಿ ಫಿಲ್ ಮಾಡ್ಕೊಳ್ಳೋಕ್ಕೆ ವೇಕೆನ್ಸಿಗಳನ್ನ ಬಿಡ್ತಾನೇ ಇದ್ದಾರೆ. ಸುಮಾರು ಒಂದು 2-3 ಮಂತ್ಸಿಂದನೂ ಹಂತವಾಗಿ ಇಷ್ಟಿಷ್ಟು ಜಿಲ್ಲೆಗಳಿಗೆ ಅಂತಲೇ ಬಿಡ್ತಾ ಇದ್ದಾರೆ ಫ್ರೆಂಡ್ಸ್. ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೀನಿ. ಇವಾಗೂ ಮೊನ್ನೆ ರೀಸೆಂಟಾಗೂ ಸುಮಾರು ಜಿಲ್ಲೆಗಳಿಗೆಲ್ಲ ಬಿಡ್ತಾ ಇದ್ದಾರೆ. ಅಂಗನವಾಡಿ ಜಾಬೇ ಬೇಕು ಅನ್ನೋರು ಯಾರಾದರೂ ಇದ್ದರೆ, ನೀವು ಯಾವಾಗವಾಗ ನಿಮ್ಮ ಜಿಲ್ಲೆಗೆ ಇನ್ನೂ ಬಿಟ್ಟೇ ಇಲ್ಲ ಅಂದರೆ ಚೆಕ್ ಮಾಡ್ಕೊ, ನಿಮ್ಮ ಹತ್ತಿರ ಇರುವ ಸೈಬರ್ಗೋ ಅಥವಾ ಕಂಪ್ಯೂಟರ್ ಮೂಲಕ ನೀವು ಅಪ್ಲೈನ ಮಾಡಿ ನೋಡಿ ನಿಮ್ಮ ಜಿಲ್ಲೆಯಲ್ಲಿ ಇನ್ನೂ ಬಿಟ್ಟಿಲ್ವಾ, ಅಥವಾ ಬಿಟ್ಟಿದ್ರೆ ಕೊನೆ ಡೇಟ್ ಯಾವಾಗ ತಿಳ್ಕೊಂಡು ಆದಷ್ಟು ಬೇಗ ಅಪ್ಲೈನ ಮಾಡಿ, ಕಾಯೋಕ್ಕೆ ಹೋಗಬೇಡಿ. ಸೊ ಹೀಗಾಗಿ ಎಲ್ಲ ಜಿಲ್ಲೆಯಲ್ಲೂ ಬಿಡ್ತಾ ಇದ್ದಾರೆ ಅಂಗನವಾಡಿ ಜಾಬ್ಗೆ. ಯಾರ್ಯಾರು ಕಾಯ್ತಾ ಇದ್ದೀರಾ ಅವರು
ಇದರಲ್ಲಿ ನಾನು ಕಂಪ್ಲೀಟ್ ಮಾಹಿತಿ ಕೊಡೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ. ಸೊ ನೀವು ಯಾರಾದರೂ ಅಂಗನವಾಡಿ ಜಾಬ್ಗೋಸ್ಕರನೇ ಕಾಯ್ತಾ ಇರೋರಿದ್ರೆ ನಿಮ್ಮ ಜಿಲ್ಲೆಯಲ್ಲಿ ನೀವು ವಿಚಾರಿಸ್ಕೊಳ್ಳಿ ಆಯಿತಾ, ಬಿಟ್ಟಿಲ್ವಂತ ವಿಚಾರಿಸ್ಕೊಂಡು ಬಿಟ್ಟಿದ್ರೆ ಆದಷ್ಟು ಬೇಗನೆ ಅಪ್ಲೈ ಮಾಡಿ ಫ್ರೆಂಡ್ಸ್, ಸರಿನಾ. ಮತ್ತು ಕೊನೆ ಬಾರಿನೂ ಹೇಳ್ತಾ ಇದ್ದೀನಿ, ಅಂಗನವಾಡಿ ಜಾಬಲ್ಲಿ ಇವಾಗ ಆಲ್ರೆಡಿ ಯಾರ್ಯಾರು ಕಾರ್ಯನಿರ್ವಹಿಸ್ತಾ ಇದ್ದೀರಾ ಯಾರಿಗೂ ಕೆಲಸದಿಂದ ತೆಗಿಯೋದಿಲ್ಲ ಫ್ರೆಂಡ್ಸ್, ಸರಿನಾ. ನಿಮಗೆ ಉಪಯುಕ್ತ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ. ನಿಮಗೆ ಇನ್ನೂ 3 ಮಂತ್ಸಿಂದ ಸ್ಯಾಲ್ರಿ ಯಾರ್ಯಾರಿಗೆ ಬಂದಿಲ್ವೋ ಇನ್ನೂ ಅದನ್ನು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್, ಸರಿನಾ. ಥ್ಯಾಂಕ್ ಯು, ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ಬಾಯ್.